Hi everyone, welcome back to my channel. If you're new here, hi, I'm Swati. ನೀವೇನಾದರೂ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ so that you'll not miss out any of my videos. Thank you so much for showing so much love on my previous video. We hit 1k within 20 hours. 1k na anta ನಿಮಗೆ ಅನ್ಸ್ಬೋದು. I know it's not a big number, but ನನಗದು ತುಂಬಾನೇ ಮ್ಯಾಟರ್ ಆಗುತ್ತೆ. ಈ ಚಾನೆಲ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಂಗೆ ತುಂಬಾನೇ ಡೌಟ್ಸ್ ಇತ್ತು, ಇದು ವರ್ಕ್ ಆಗುತ್ತಾ, ನಾನು ತುಂಬ ಲೇಟಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನ ಅಂತೆಲ್ಲ. ಬಟ್ ನನ್ನ ಚಾನಲ್ ಈ ಥರ ನಂಬರ್ಸ್ ರೀಚ್ ಆಗ್ತಾರೆ ನಂಗೆ ತುಂಬಾನೇ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಆ್ಯಂಡ್ ಸಬ್ಸ್ಕ್ರೈಬಿಂಗ್ ಟು ಮೈ ಚಾನಲ್. This means a lot for me. On this happy note, let's start our video. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಜಯನಗರ್ ಶ್ರೀ ಶಾಪಿಂಗ್ ಪಾರ್ಟ್ 2. ನೀವೇನಾದರೂ ನನ್ನ ಜಯನಗರ್ 4th ಬ್ಲಾಕ್ ಶ್ರೀ ಶಾಪಿಂಗ್ ಪಾರ್ಟ್ 1 ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿದ್ದೀನಿ, ಪ್ಲೀಸ್ ಹೋಗಿ ನೋಡ್ಕೊಂಡು ಬನ್ನಿ. ಸೊ ದಟ್ ನಿಮಗೆ ಗೊತ್ತಾಗುತ್ತೆ ನಾನು ಯಾವ್ಯಾವ ಶಾಪಿಂದ ಔಟ್ಫಿಟ್ನ ಪರ್ಚೇಸ್ ಮಾಡಿದ್ದೀನಿ ಅಂತ. ನಾನು ಜಯನಗರಲ್ಲಿ ಏನೇನು ಶಾಪ್ ಮಾಡಿದೆ ಅಂತ ತೋರಿಸ್ತೀನಿ. ಫಸ್ಟ್ ನಾವು ಆಕ್ಸೆಸರೀಸ್ಗೆ ಹೋಗ್ಬಿಡೋಣ. ನಾನು ಫಸ್ಟ್ ಪರ್ಚೇಸ್ ಮಾಡಿದ್ದು ಇಯರಿಂಗ್ ಇದು ಹಾರ್ಟ್ ಶೇಪಲ್ಲಿ ಇದೆ ಅಂತಾನೆ ಬೈ ಮಾಡಿದೆ, ಬಿಕಾಸ್ ಸ್ವಲ್ಪ ಹಾರ್ಟ್ಸ್ಗೆಲ್ಲ ನಂಗೆ ಒಂದು ಸ್ವಲ್ಪ ಜಾಸ್ತಿನೇ ಅಬ್ಸೆಷನ್. ಈ ಸೇಮ್ ಇಯರಿಂಗ್ ಮೀಶೋಲ್ ಕೂಡ ಇದೆ. ಮೀಶೋ ಪ್ರೈಸ್ ಬಂದ್ಬಿಟ್ಟು 178 rupees, ಬಟ್ ಐ ಗಾಟ್ ದಿಸ್ ಫಾರ್ ಜಸ್ಟ್ 100 rupees. ಸೊ ಇಟ್ ಈಸ್ ಅ ಸ್ಟೀಲ್. ನಾನು ಏನೆಲ್ಲ ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡಿದ್ದೀನೋ ಅದಕ್ಕೆ ಆದಷ್ಟು ಸಿಮಿಲರ್ ಲಿಂಕ್ಸ್ನ ನಾನು ಸರ್ಚ್ ಮಾಡಿದ್ದೀನಿ. ಆ ಲಿಂಕ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಿಮ್ಗೆ ಯಾವುದಾದ್ರೂ ಪ್ರಾಡಕ್ಟ್ಸ್ ಇಷ್ಟ ಆಗಿ ತಗೋಬೇಕು ಅಂದರೆ ಪ್ಲೀಸ್ ಗೋ ಥ್ರೂ ದ ಡಿಸ್ಕ್ರಿಪ್ಷನ್ ಬಾಕ್ಸ್ ಆ್ಯಂಡ್ ಬೈ ಇಟ್. ನೆಕ್ಸ್ಟ್ ಇಯರಿಂಗ್ ಬಂದ್ಬಿಟ್ಟು ಈ ಚೆರಿ ಇಯರಿಂಗ್. ನನಗೆ ಗೊತ್ತು, ನಿಮ್ಗೆ ಎಲ್ಲರಿಗೂ ಗೊತ್ತು ಈ ಚೆರಿ ಇಯರಿಂಗ್. ಮೀಶೋದು ಇದು ಪ್ರೈಸ್ ಬಂದ್ಬಿಟ್ಟು 128 rupees ಇದೆ, ಬಟ್ ನಾನು ಕೊಟ್ಟಿದ್ದು ಜಸ್ಟ್ 100 rupees. ನಿಮ್ಗೆ ಏನಾದರೂ ಇಷ್ಟ ಆದರೆ ಇದ್ರ ಲಿಂಕು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಪರ್ಚೇಸ್ ಮಾಡಿ. ಆ್ಯಂಡ್ ದಿಸ್ ಇಸ್ ರಿಯಲಿ ಕ್ಯೂಟ್. ನನ್ನ ಥರ್ಡ್ ಇಯರಿಂಗ್ ಬಂದ್ಬಿಟ್ಟು ಈ ಕ್ಲಾಸಿ ಇಯರಿಂಗ್ಸ್. ಆ್ಯಕ್ಚುಲಿ ಇದು ನೋಡಿದ ತಕ್ಷಣ ನಂಗೆ ಜಾಸ್ತಿ ಇಷ್ಟ ಆಯಿತು, ಸೊ ಐ ಬಾಟ್ ದಿಸ್. ಇಟ್ ರಿಯಲಿ ಲುಕ್ಸ್ ಗುಡ್ ಆನ್ ಆಲ್ ದ ಡ್ರೆಸ್ಸಸ್. ಅವ್ರನ್ನ ಕೇಳಿದಾಗ ಅವ್ರು ಹೇಳಿದ್ರು ನೀವು ಏನೇ ತೊಗೊಂಡ್ರು ಜಸ್ಟ್ 100 rupees ಅಂತ. ಸೊ ನಾನು ಅದಕ್ಕೆ 3 pairs ಆಫ್ ಇಯರಿಂಗ್ಸ್ ತೊಗೊಂಡೆ. ನನ್ನ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಇದು ಕ್ಯೂಟ್ ನೆಕ್ ಪೀಸ್. ಆ್ಯಕ್ಚುಲಿ ಇದನ್ನು ತೊಗೊಳ್ಬೇಕಾದ್ರೆ ತೊಗೋಬೇಕೋ ಬೇಡವೋ ಅಂತ ಅಂದ್ಕೊಂಡು ತೊಗೊಂಡೆ, ಬಿಕಾಸ್ ಇಟ್ ವಾಸ್ 200. ಬಟ್ ಮೀಶೋಲ್ ನೋಡಿದಾಗ ನನಗೆ ಗೊತ್ತಾಯಿತು ಇಟ್ ಈಸ್ 276 or ಸಮಥಿಂಗ್. ಈಗ ರಿಗ್ರೆಟ್ ಆಗ್ತಾಯಿದೆ, ಇನ್ನೂ ಒಂದೆರಡು ತೊಗೋಬೋದಾಗಿತ್ತು ಅಂತ. ಇದು ಹಾಕೊಂಡಾಗಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು, ಮತ್ತು ಕ್ವಾಲಿಟಿ ಈಸ್ ಆಲ್ಸೋ ರಿಯಲಿ ಗುಡ್. ನೆಕ್ಸ್ಟ್ ಆಕ್ಸೆಸರೀಸ್ ಏನಿದೆ, ಕ್ಲಿಪ್ಸ್ ಇದೆ. ನಿಮ್ಗೆ ಗೊತ್ತಿರೋ ಹಾಗೆ ಎಷ್ಟೇ ಕ್ಲಿಪ್ಸ್ ಇದ್ರೂ ಕಳೆದೋಗ್ತಾನೆ ಇರುತ್ತೆ. ಸೊ ಕ್ಲಿಪ್ಸ್ ತೊಗೊಂಡೆ. ಆ್ಯಕ್ಚುಲಿ ಏನು ಗೊತ್ತಾ, ನಾನು 3 clips ತೊಗೊಂಡಿದ್ದು, ಬಟ್ ಆಲ್ರೆಡಿ ಒಂದು ಕ್ಲಿಪ್ ನಾನು ಎಲ್ಲಿಟ್ಟಿದ್ದೀನಿ ಅಂತ ಕೂಡ ಗೊತ್ತಿಲ್ಲ. ಈ ಕ್ಲಿಪ್ಸ್ನ ಮೀಶೋಲ್ಲಿ ಎಷ್ಟಿತ್ತು ಅಂದರೆ 123 rupees ಇದೆ, ಬಟ್ ನಾನು 10 rupees ಅಷ್ಟೇ ಕೊಟ್ಟೆ. ಅಲ್ಲೊಂದು ಶಾಪ್ ಇತ್ತು, ಪಿಕ್ ಎನಿ ಫಾರ್ 10 rupees ಅಂತ. ಸೊ ಐ ಬಾಟ್ ದಿಸ್. ನೆಕ್ಸ್ಟ್ ಈಸ್ ದಿಸ್ ಕ್ಯೂಟ್ ಪಿಂಕ್ ಕಲರ್ ಕಾ ಹೇರ್ ಬ್ಯಾಂಡ್. ಇದು ನಂಗೆ ತುಂಬ ಯೂಸ್ ಆಗುತ್ತೆ ಸ್ಕಿನ್ ಕೇರ್ ಮಾಡಬೇಕಾದ್ರೆ, ಮತ್ತು ಗೆಟ್ ರೆಡಿ ವಿತ್ ಮೀ ಮಾಡೋಕ್ಕೆ ನಂಗೆ ಇದು ತುಂಬ ಯೂಸ್ ಆಗುತ್ತೆ. ಸೊ ಇದಕ್ಕೆ ನಾನು 50 rupees ಕೊಟ್ಟೆ. ಮೀಶೋ ಅಲ್ಲಿ ಇಟ್ ವಾಸ್ ಬೈ ಎನಿ 3 for 150 rupees ಅಂತ ಇದೆ. ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ, ನಿಮ್ಗೆ ಏನಾದರೂ ಬೇಕು ಅಂದರೆ ತೊಗೊಳ್ಳಿ. ನೆಕ್ಸ್ಟ್ ಈಸ್ ಸ್ಟಿಕ್ಕರ್ಸ್. ಈ ಸ್ಟಿಕ್ಕರ್ಸ್ಗೂ ಕೂಡ ನಾನು ಜಸ್ಟ್ 10 rupees ಕೊಟ್ಟೆ. ಸೇಮ್ ಶಾಪ್, ಅದೇ ಹೇಳೋದ್ನಲ್ಲ ಆಗಲೇ, ಪಿಕ್ ಎನಿ ಫಾರ್ 10 rupees, ಅಲ್ಲಿಂದನೇ ತೊಗೊಂಡೆ. ನನ್ನ ಹತ್ರ ಎಲ್ಲ ದೊಡ್ಡ ಸೈಜಿನ ಸ್ಟಿಕ್ಕರ್ಸ್ ಇತ್ತು, ಸೊ ಐ ಪಿಕ್ ದೀಸ್. So accessories are done. Next is clothes. Let's start with kurtas. ಆ್ಯಕ್ಚುಲಿ ನನ್ನ ಫೇವ್ರೆಟ್ ಕಲರ್ ಬಂದ್ಬಿಟ್ಟು ಬ್ಲೂ. ಸೊ ನಿಮ್ಗೆ ಈ ವಿಡಿಯೋಲಿ ತುಂಬ ಬ್ಲೂ ಕಲರ್ ನೋಡೋಕ್ಕೆ ಸಿಗುತ್ತೆ. ಈ ಕುರ್ತಾ ನೋಡಿದ ತಕ್ಷಣ ನನಗೆ ಇಷ್ಟ ಆಯಿತು, ಬಿಕಾಸ್ ಕಲರ್ ಆ್ಯಂಡ್ ದ ಪ್ರಿಂಟ್. ಇದು ಎಕ್ಸೆಲ್ ಇದ್ರೂ ನಾನು ತೊಗೊಂಡು ಬಂದ್ಬಿಟ್ಟೆ, ಬಿಕಾಸ್ ನಂಗೆ ಆ ಪ್ರಿಂಟ್ ಅಷ್ಟು ಇಷ್ಟ ಆಯಿತು. ನೀವೇ ಆಲ್ಟರ್ ಮಾಡ್ಕೊಳ್ಬೋದಲ್ವಾ ಅಂತ. ನಾನು ಸ್ವಲ್ಪ ದೊಗಲೆ ಇದ್ರೂ ಕೂಡ ನಾನು ವೇರ್ ಮಾಡೋಕ್ಕೆ ನನಗೇನು ಹೆಸಿಟೇಷನ್ ಇಲ್ಲ. ಬಟ್ ನನ್ನ ಅಮ್ಮ ಸ್ವಲ್ಪ ದೊಗಲೆ ಕುರ್ತಾ ನಾನು ಏನಾದರೂ ಹಾಕ್ಕೊಂಡಿದ್ರೆ, ಲೂಸ್ ಆಗ್ತಾ ಇದೆಯಾ, ಕೊಡು, ಒಂದು 5 ನಿಮಿಷ ಕೈಯಲ್ಲೇ ಹೊಳ್ಕೊಡ್ತೀನಿ ಅಂತ. ದ ಬೆನಿಫಿಟ್ ಆಫ್ ಹ್ಯಾವಿಂಗ್ ಅ ಟೇಲರ್ ಮೋಮ್, ಶಿ ಕ್ಯಾನ್ ಆಲ್ಟರ್ ಎನಿಥಿಂಗ್. ನನ್ನ ನೆಕ್ಸ್ಟ್ ಕುರ್ತಾ ಬಂದ್ಬಿಟ್ಟು ಇದು ಲಾಂಗ್ ಕುರ್ತಾ. 1 second. ಇದು ನೆಕ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು ಅಂತ ಪರ್ಚೇಸ್ ಮಾಡಿದ್ದೀನಿ. ಇಡೀ ಜಯನಗರ್ ಸರ್ಚ್ ಮಾಡಿದೆ ಕುರ್ತಾಗಳಿಗೆ, ಬಿಕಾಸ್ ಎಲ್ಲಾದ್ರದ್ದು ನೆಕ್ ಲೈನ್ ಒಂದೇ ಥರ ಇತ್ತು. ಇದ್ರದ್ದು ನೆಕ್ ಲೈನ್ ಮಾತ್ರ ನಂಗೆ ತುಂಬ ಇಷ್ಟ ಆಯಿತು. ಸೊ ಅಷ್ಟೇ ಅಲ್ಲದೆ ನಂಗೆ ಈ ಪ್ರಿಂಟ್ ಕೂಡ ಜಾಸ್ತಿ ಇಷ್ಟ ಆಯಿತು, ಪರ್ಚೇಸ್ ಮಾಡಿದೆ. ಇದು ಕೂಡ XXL, ಹಾಗೆ ಹೇಳ್ದಂಗೆ ಇದನ್ನು ಆಲ್ಟರ್ ಮಾಡಿಸ್ಬೇಕು. ದೆನ್ ನನ್ನ ಥರ್ಡ್ ಕುರ್ತಾ ಬಂದ್ಬಿಟ್ಟು ಈ ಕ್ಯೂಟ್
ಕುರ್ತಾ. ಇದು ಆ್ಯಕ್ಚುಲಿ ಕಲರ್ ನಂಗೆ ಜಾಸ್ತಿ ಇಷ್ಟ ಆಯಿತು ಅಂತ ತೊಗೊಂಡೆ. ನೆಕ್ಲೈನ್ ಕೂಡ ಡಿಫ್ರೆಂಟ್ ಆಗಿದೆ. ಸೊ ಇವಳ್ದೇನಿದು ನೆಕ್ಲೈನ್ ಅಬ್ಸೆಷನ್ ಅಂತ ನಿಮ್ಗೆ ಅನಿಸ್ಬೋದು. ಬಿಕಾಸ್ ಫುಲ್ ಜಯನಗರ್ ಎಲ್ಲ ಒಂದೇ ನೆಕ್ಲೈನ್, ಎಲ್ಲ ಕುರ್ತಾಗೂ ಒಂದೇ ನೆಕ್ಲೈನ್. ಯಾವುದೇ ಶಾಪಲ್ಲಿ ಹೋಗಿ ಹೇಳಿದ್ರು ಅವ್ರು ಹೇಳೋದು ಒಂದೇ, ಎಲ್ಲದಕ್ಕೂ ಒಂದೇ ಥರ ನೆಕ್ಲೈನ್ ಬರುತ್ತೆ ಮ್ಯಾಮ್ ಅಂತ. ಮತ್ತು ಇನ್ನೊಂದೇನು ಹೇಳಬೇಕು ಅಂದರೆ ಅಲ್ಲಿ ಸೇಮ್ ಕುರ್ತಾಸ್ ರಿಪೀಟ್ ಆಗ್ತಾ ಇತ್ತು. ಅಂದರೆ ಇದೇ ಸೇಮ್ ಕುರ್ತಾ ಬೇರೆ ಶಾಪಲ್ಲೂ ಕೂಡ ಸಿಗ್ತಾ ಇತ್ತು. ಆ ಥರ ಐತೆ. ನಮ್ಗೆ ಜಾಸ್ತಿ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಈ ಕಲರ್ ನಾನು ತೊಗೊಂಡೆ. ನನ್ನ ನೆಕ್ಸ್ಟ್ ಟಾಪ್ ಬಂದ್ಬಿಟ್ಟು ಈ ಲೀಫ್ ಪ್ರಿಂಟೆಡ್ ಕುರ್ತಾ. ಇಷ್ಟೊತ್ತು ಹೇಳ್ತಾ ಇದ್ದೆ ನಾನು ನೆಕ್ಲೈನ್ ಅಂತ. ಅಲ್ಲಿದ್ದು ಎಲ್ಲ ಕುರ್ತಾಗೂ ಇದೇ ನೆಕ್ಲೈನ್ ಇತ್ತು. ಆ್ಯಂಡ್ ಅಲ್ಲಿಂದು ಶಾರ್ಟ್ ಕುರ್ತಾದು ಪ್ರೈಸ್ ರೇಂಜ್ ಬಂದ್ಬಿಟ್ಟು 200 to 250 ಹೇಳ್ತಾಯಿದ್ರು. ಲಾಂಗ್ ಕುರ್ತಾದು ಪ್ರೈಸ್ ರೇಂಜ್ ಬಂದ್ಬಿಟ್ಟು 300 to 350 ಇತ್ತು. ಬಟ್ ನಾನು ಆಫ್ಟರ್ ಬಾರ್ಗೇನ್ ಏನಾಯಿತು ಅಂದರೆ ನನ್ನ ಶಾರ್ಟ್ ಕುರ್ತಾಸ್ ಎಲ್ಲ ನಾನು 200 rupees ಪೇ ಮಾಡಿದೆ, ಲಾಂಗ್ ಕುರ್ತಾಗೆ 300 rupees ಪೇ ಮಾಡಿದೆ. ಅಲ್ಲಿರೋ ಕುರ್ತಾಸ್ ಎಲ್ಲ ಕಾಲೇಜ್ಗೆ ಹೋಗೋರಿಗೆ ಮತ್ತು ಆಫೀಸ್ಗೆ ಹೋಗೋರಿಗೆ ತುಂಬ ಸೂಟೇಬಲ್ ಅನಿಸ್ತು. ಬಿಕಾಸ್ ಅಲ್ಲಿದ್ದ ಪ್ರಿಂಟ್ ಎಲ್ಲ ತುಂಬ ಕ್ಯೂಟಾಗಿತ್ತು. ಬರೀ ಪ್ರಿಂಟ್ ಅಷ್ಟೆಲ್ಲ ಕ್ವಾಲಿಟಿ ಕೂಡ ಚೆನ್ನಾಗಿತ್ತು. ಒಂದು ಟಿಪ್ ನಾನು ಏನು ಹೇಳ್ತೀನಿ ಅಂದರೆ, ನೀವೇನಾದರೂ ಅಲ್ಲೋಗಿ ತೊಗೊಳೋದಿದ್ರೆ ತರೋ ಆಗಿ ಚೆಕ್ ಮಾಡಿ. ಬಿಕಾಸ್ ನಾನು ಅಷ್ಟು ತರೋಗಿ ಅಷ್ಟು ಟೈಮ್ ಕೊಟ್ಟು ಚೆಕ್ ಮಾಡಿದ್ರು ಕೂಡ ಸ್ವಲ್ಪ ಡ್ಯಾಮೇಜ್ ಇತ್ತು. ಸೊ ಸ್ಟ್ರೀಟ್ ಶಾಪಿಂಗ್ ಅಂದರೆ ಹಂಗೆ ಇರುತ್ತೆ ಅಲ್ವಾ. ಸೊ ಚೆಕ್ ಮಾಡಿ ತೊಗೊಳ್ಳಿ. ಸೊ ನೆಕ್ಸ್ಟ್ ಈಸ್ ವಿಂಟರ್ ಕಲೆಕ್ಷನ್. ನಂದು ಎಲ್ಲ ವಿಂಟರ್ ಕಲೆಕ್ಷನ್ನು ನಾನು ಒಂದೇ ಶಾಪಿಂದ ಪರ್ಚೇಸ್ ಮಾಡಿದೆ. ಬಿಕಾಸ್ ದೇ ಹ್ಯಾಡ್ ಅ ಯುನೀಕ್ ಪೀಸಸ್. ಅಷ್ಟೇ ಅಲ್ಲದೆ ಪ್ರೈಸ್ ಕೂಡ ರೀಸನಬಲ್ ಆಗಿತ್ತು. 100, 150 ಆ್ಯಂಡ್ 200 rupees ಅಂತ 3 sections ಕೂಡ ಇತ್ತು. ನಿಮ್ಗೇನಾದರೂ ಈ ಶಾಪ್ ಎಲ್ಲಿದೆ ಅಂತ ತಿಳ್ಕೊಬೇಕು ಅಂದರೆ ನನ್ನ ಪ್ರೀವಿಯಸ್ ವೀಡಿಯೋನ ಚೆಕ್ಔಟ್ ಮಾಡಿ. ನಾನು ಅದ್ರದ್ದು ಲೊಕೇಶನ್ ಕೂಡ ಪ್ರಿಸೈಸಾಗಿ ಹೇಳಿದ್ದೀನಿ. ಪ್ರೀವಿಯಸ್ ವೀಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಪ್ಲೀಸ್ ಡೂ ಚೆಕ್ಔಟ್. ನನ್ನ ಫಸ್ಟ್ ಪೀಸ್ ಬಂದ್ಬಿಟ್ಟು ಈ ಕಾರ್ಡಿಗನ್. ನೀವೇನಾದರೂ ಕೊರಿಯನ್ ಡ್ರಾಮಾ ಫ್ಯಾನ್ ಆಗಿದ್ದರೆ ನೋಡಿರ್ತೀರಾ ಎಲ್ಲರೂ. ಈ ಆಲ್ಮೋಸ್ಟ್ ಎಲ್ಲ ಕೊರಿಯನ್ ಡ್ರಾಮಲ್ಲೂ ಈ ರೆಡ್ ಕಲರ್ ಸ್ವೆಟರ್ ಓಡಾಡ್ತಾ ಇರುತ್ತೆ. ಅಷ್ಟೇ ಅಲ್ಲದೆ ಅದನ್ನ ನೋಡಿದ ತಕ್ಷಣ ನನಗೆ ಗೊತ್ತಾಯಿತು ನಾನು ಅದನ್ನು ಡಿಫ್ರೆಂಟ್ ವೇಸಲ್ಲಿ ಸ್ಟೈಲ್ ಮಾಡ್ಬೋದು ಅಂತ. ಸೊ ಐ ಬಾಟ್ ದಿಸ್. ಆ್ಯಂಡ್ ನೆಕ್ಸ್ಟ್ ಈಸ್ ದಿಸ್ ಕ್ಯೂಟ್ ಸ್ವೆಟ್ ಶರ್ಟ್. ಇದ್ರ ಮೇಲೆಲ್ಲ ಚಿಕ್ಕದು ಮಿಕಿ ಮೌಸ್ ಫೇಸಸ್ ಇದೆ. ಆ್ಯಂಡ್ ಇದ್ರ ಮೇಲೆ ಝಾರಾ ಅಂತ ಕೂಡ ಹಾಕಿದ್ರು. ಬಟ್ I really don't know whether it is from Zara or not, but I paid just 100 rupees and it is a steal. My last piece is this sweatshirt. ಇದು ನಿಮ್ಗೆ ನೋಡೋಕ್ಕೆ ಅನಿಸ್ತಾ ಇದೆ ಇಟ್ ಈಸ್ ಸೋ ಥಿಕ್ ಅಂತ. ಇಟ್ ಈಸ್ ಥಿಕ್ ಅಷ್ಟೇ ಅಲ್ಲ, ಇಟ್ ಈಸ್ ವಾರ್ಮ್ ಕೂಡ. ಆ್ಯಂಡ್ ನಾನು ಪರ್ಸ್ನಲಿ ಕೋಲ್ಡ್ ಪರ್ಸನ್ ಅಲ್ಲ. ನಂಗೆ ಕೋಲ್ಡ್ ಇಷ್ಟನೇ ಆಗಲ್ಲ. ಲೇಯರ್ ಮೇಲೆ ಲೇಯರ್ ಹಾಕೊಳ್ಳೋವಂಥ ಪರ್ಸನು. ಈ ಥರ ಏನಾದರೂ ಇಷ್ಟು ತಿಕ್ಕಾಗಿರೋದು ನಂಗೆ ಏನಾದರೂ ಒಂದು ಕಾರ್ಡಿಗನ್ ಸಿಕ್ಕರೆ ಐ ರಿಯಲಿ ಗೋನಾ ಟೇಕ್ ದಿಸ್. ಸ್ಟ್ರೀಟ್ ಶಾಪಿಂಗಲ್ಲಿ ಏನಾದರೂ ನಂಗೆ ಸ್ವಲ್ಪ ಕ್ವಾಲಿಟಿ ಬಟ್ಟೆ ಸಿಕ್ಕಿದ್ರೆ ಏನು ಮಾಡ್ತೀನಿ ಅಂದರೆ ಆ ಬ್ರ್ಯಾಂಡ್ನ ನಾನು ಆನ್ಲೈನಲ್ಲಿ ಸರ್ಚ್ ಮಾಡ್ತೀನಿ. ಬಿಕಾಸ್ ಇದೇ ಒಂದು ಬಟ್ಟೆ ಅವರು ಅಷ್ಟು ಕ್ವಾಲಿಟಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ಬೇರೆ ಅವ್ರ ವೆಬ್ಸೈಟಲ್ಲಿರೋ ಬೇರೆ ಡ್ರೆಸ್ಗಳು ಕೂಡ ಅಷ್ಟೇ ಕ್ವಾಲಿಟಿ ಇರುತ್ತೆ ಅಂತ. ಬಟ್ ನಾನು ಈ ವೆಬ್ಸೈಟ್ ಚೆಕ್ ಮಾಡಬೇಕಾದ್ರೆ ಮಿನಿಮಮ್ ಬೇಸಿಕ್ ಒಂದು ಟಾಪ್ ಕೂಡ 7,000 rupees ಇತ್ತು. ನಾನು ಹೇಳ್ತಾ ಇಲ್ಲ ಇದು ಒರಿಜಿನಲ್ ಅಂತ. ಮೇ ಬಿ ಫಸ್ಟ್ ಕಾಪಿ ಆಗಿರ್ಬೋದು ಅಥವಾ ಡಿಫೆಕ್ಟೆಡ್ ಪೀಸ್, ರಿಜೆಕ್ಟೆಡ್ ಒನ್ ಕೂಡ ಆಗಿರಬಹುದು. ಬಟ್ ಏನೇ ಆಗಿರಲಿ, ಐ ಜಸ್ಟ್ ಗಾಟ್ ದಿಸ್ ಫಾರ್ 100 rupees. ನೆಕ್ಸ್ಟ್ ಈ 2 ಕ್ಯೂಟ್ ಕ್ರಾಪ್ ಟಾಪ್ಸ್ನ ಪರ್ಚೇಸ್ ಮಾಡಿದೆ. ಇದರಲ್ಲಿ ನನಗೆ ಏನು ಇಷ್ಟ ಆಯಿತು ಅಂದರೆ ಈ ಪ್ರಿಂಟ್ ನಂಗೆ ಜಾಸ್ತಿ ಇಷ್ಟ ಆಯಿತು. ದೆನ್ ಇದು ಬಂದುಬಿಟ್ಟು ನನಗೆ ಈ ಕಲರ್ ಕಾಂಬಿನೇಷನ್ ತುಂಬ ಜಾಸ್ತಿ ಇಷ್ಟ ಆಯಿತು. ಆ್ಯಸ್ ಪರ್ ದ ಟ್ಯಾಗ್ ಇದು ಬಂದುಬಿಟ್ಟು H&M. ಅಷ್ಟೇ ಅಲ್ಲದೆ ಇದು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಐ ಜಸ್ಟ್ ಪೇಡ್ 200 for each. ಐ ಆಮ್ ಹ್ಯಾಪಿ ವಿತ್ ದ ಪರ್ಚೇಸ್. ನೆಕ್ಸ್ಟ್ ಬಂದುಬಿಟ್ಟು ಡ್ರೆಸ್ಸಸ್. ನನ್ನ ಫಸ್ಟ್ ಡ್ರೆಸ್ ಬಂದುಬಿಟ್ಟು ಈ ಜೀನ್ಸ್ ಡ್ರೆಸ್. ಇದನ್ನು ನೀವು ಪಾರ್ಟ್ 1 ಕೂಡ ನೋಡಿರ್ತೀರಾ. ಈ ಪರ್ಟಿಕ್ಯುಲರ್ ಶಾಪಲ್ಲಿ ಮಿಂತ್ರದು ಫೇಮಸ್ ಬ್ರ್ಯಾಂಡ್ಸ್ ಲೈಕ್ ರೋಡ್ಸ್ಟರ್, ಟೋಕೆಸ್ ಎಕ್ಸೆಟ್ರಾ ಇತ್ತು. ಈ ಡ್ರೆಸ್ ಬಂದ್ಬಿಟ್ಟು ರೋಡ್ಸ್ಟರ್. ಅದು ಯಾವ ಶಾಪು ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ಯು ಹ್ಯಾವ್ ಟು ಚೆಕ್ಔಟ್ ಪಾರ್ಟ್ 1, ಲಿಂಕ್ ಇನ್ ದ ಡಿಸ್ಕ್ರಿಪ್ಷನ್. ಸೊ ಈ ಡ್ರೆಸ್ಗೆ ನಾನು ಪೇ ಮಾಡಿದ್ದು ಜಸ್ಟ್ 300 rupees. ಅಷ್ಟಲ್ಲದೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟ್ ಡ್ರೆಸ್ ಬಂದ್ಬಿಟ್ಟು ಈ ಬ್ಲೂ ಕಲರ್ ಕ್ಯೂಟ್ ಕಟ್ಔಟ್ ಡ್ರೆಸ್. ಆಗಲೇ ಹೇಳ್ದಂಗೆ ಬ್ಲೂ ಕಲರ್ ನಿಮಗೆ ತುಂಬ ನೋಡೋಕ್ಕೆ ಸಿಗುತ್ತೆ, ಆ್ಯಸ್ ಇಟ್ ಈಸ್ ಮೈ ಫೇವ್ರೆಟ್ ಕಲರ್. ಆ್ಯಂಡ್ ಈ ಕಟ್ಔಟ್ ನಂಗೆ ತುಂಬ ಯುನೀಕ್ ಮತ್ತು ಸ್ಟೈಲಿಶ್ ಅಂತ ಫೀಲ್ ಆಯಿತು. ಆ್ಯಂಡ್ ವೆರಿ ಗುಡ್ ಡ್ರೆಸ್ ಫಾರ್ ಬೀಚ್. ನೆಕ್ಸ್ಟ್ ಈಸ್ ದಿಸ್ ಕ್ಯೂಟ್ ವೈಟ್ ಡ್ರೆಸ್. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಅಷ್ಟೇ ಅಲ್ಲದೆ ಇದು ಡಬಲ್ ಲೇಯರ್ ಕೂಡ. ನಾವು ಆನ್ಲೈನಲ್ಲಿ ಕೂಡ ಪರ್ಚೇಸ್ ಮಾಡಿದ್ರೆ ಡಬಲ್ ಲೇಯರ್ ಬರಲ್ಲ. ದಟ್ ಈಸ್ ದ ವರ್ಸ್ಟ್ ಪಾರ್ಟ್ ಅಬೌಟ್ ಆನ್ಲೈನ್ ಶಾಪಿಂಗ್. 700 rupees ಹೇಳಿದ್ರು, ಬಟ್ ಐ ಪೇಡ್ 600 rupees. ಇನ್ನೊಂದೇನು ಅಂದರೆ ಈ ಬಲೂನ್ ಸ್ಲೀವ್ಸ್ನ ನಾನು ಬಿಟ್ಬಿಟ್ಟು ಬರೋಕ್ಕೆ ಇಷ್ಟನೇ ಇರಲಿಲ್ಲ. ಸೊ ಐ ಪೇಡ್ 600 for it.
ದಿಸ್ ಇಸ್ ಮೈ ಲಾಸ್ಟ್ ಲಾಂಗ್ ಡ್ರೆಸ್. ಇದರಲ್ಲಿ ಎಂಬ್ರಾಯ್ಡ್ರಿ ಫಿನಿಶಿಂಗ್ ತುಂಬ ಚೆನ್ನಾಗಿದೆ. ಬೇರೆ ಡ್ರೆಸ್ಗಳ ಥರ ಎಂಬ್ರಾಯ್ಡ್ರಿದು ದಾರ ಬಿಚ್ಕೊಂಡಿರೋದಾಗಲಿ ಆ ಥರ ಏನೂ ಆಗಿಲ್ಲ. ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ಇದು ಕೂಡ ಡಬಲ್ ಲೇಯರ್ಡ್. ಸೊ ಇದರಲ್ಲಿ ಶಾರ್ಟ್ ಗೌನ್ ಕೂಡ ಅವೈಲೇಬಲ್ ಇತ್ತು. ಇದು ನನಗೆ ಈಚೆ ಬಂದಾದಮೇಲೆ, ಇದನ್ನು ಆಲ್ರೆಡಿ ಪರ್ಚೇಸ್ ಮಾಡಿ ಈಚೆ ಬಂದಾದಮೇಲೆ ಬೇರೆ ಶಾಪಲ್ಲಿ ಗೊತ್ತಾಯಿತು. ಸೊ ನನಗೆ ಪರ್ಸ್ನಲಿ ಏನು ಫೀಲ್ ಇದೆ ಅಂದರೆ ಲಾಂಗ್ ಗೌನ್ ನನಗೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂತ ಫೀಲ್ ಇದೆ. ಬಟ್ ಇಟ್ಸ್ ಓಕೆ, ಎನಿ ಹೌ ಐ ಬಾಟ್ ದಿಸ್, ಐ ಆಮ್ ಹ್ಯಾಪಿ. ಇದು ನನ್ನ ಜಯನಗರ್ ವ್ಲಾಗ್ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಂಟಿಲ್ ನೆಕ್ಸ್ಟ್ ಟೈಮ್, ಬಾಯ್ ಬಾಯ್.